ನಮ್ಮ ಜೊತೆ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಇದ್ದಾರೆ. ಅವ್ರನ್ನೇ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಮೊಟ್ಟೆ ವಿಚಾರ ಚರ್ಚೆ ಆಗ್ತಿದೆ ಸರ್, ಏನ್ ಸರ್? ನೋಡಿ, ಇನ್ನೂ ಪೂರ್ತಿ ಮಾಹಿತಿ ಸಂಗ್ರಹಣೆ ಆಗ್ಬೇಕು. ಈಗ ಏನಾಗಿದೆ ಅದೆಲ್ಲ ತಿಳ್ಕೊಂಡು ನಂತರ ಮುಂದೆ ಏನು ಕ್ರಮ ತಗೊಳ್ಬೇಕು ಅಂತ ನೋಡೋಣ. ಪೂರ್ತಿ ಫಸ್ಟ್ ಮಾಹಿತಿ ಸಂಗ್ರಹಣೆ ಆಗ್ಲಿ. ಯಾವುದೋ ಒಂದು ಕಂಪನಿ ವಿಚಾರ ಅಂತ ಇದೆ, ಅದಕ್ಕೋಸ್ಕರ ಅದೆಲ್ಲ ತಿಳ್ಕೊಂಡ ನಂತರ ಸುಮ್ಮನೆ ಜನರು ಗಾಬರಿ ಸೃಷ್ಟಿ ಮಾಡುವಂಥದ್ದು ಸರಿ ಇರೋದಿಲ್ಲ. ಮತ್ತೆ ಆತಂಕ ಪರಿಸ್ಥಿತಿ ಏನು ಯಾವ ಥರದ್ದು ಏನಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ನೋಡಿಕೊಂಡು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ. ತಿಳ್ಕೊಂಡು ಮತ್ತೆ ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಸಂಗ್ರಹಣೆ ಆದ್ಮೇಲೆ ಮುಂದೆ ತೀರ್ಮಾನ ಮಾಡ್ತೀವಿ. ಸರ್, ಟೆಸ್ಟಿಂಗ್ ಮಾಡೋಂಗಿಲ್ಲ, ಏನಾದ್ರು ಸೂಚನೆ ಕೊಡ್ತೀರಾ ಸರ್? ಇಲ್ಲ, ನೋಡೋಣ ಫಸ್ಟ್ ಏನೇನಿದೆ, ಯಾವ ಆಧಾರದ ಮೇಲೆ ರಿಪೋರ್ಟ್ ಬಂದಿದೆ, ಯಾರು ಕೊಟ್ಟಿದೆ ರಿಪೋರ್ಟು, ಆಮೇಲೆ ಮುಂದೆ ಅದ್ರ ಬಗ್ಗೆ ಏನು ಮಾಡಬೇಕು ಅಂತ ನಮ್ಮ ಫುಡ್ ಸೇಫ್ಟಿ ಕಮಿಷನರ್ಗೆ ಹೇಳಿದ್ದೀನಿ. ಅವ್ರು ಚೆಕ್ ಮಾಡಿಬಿಟ್ಟು ಆಮೇಲೆ ಅದ್ರ ಬಗ್ಗೆ ಗೈಡ್ಲೈನ್ಸ್ ಪ್ರಕಾರ ಏನು ಮಾಡಬೇಕು, ಟೆಸ್ಟಿಂಗ್ ಮಾಡಬೇಕು, ಅದೇನು ಮಾಡಬೇಕು ಆಮೇಲೆ ನೋಡ್ತೀವಿ. ಸರ್, ಇಂಥ ಪ್ರಕರಣವನ್ನು ಆರೋಗ್ಯ ಇಲಾಖೆ ಯಾವ ರೀತಿ ಪರಿಗಣಿಸುತ್ತೆ? ಅದೇ ನಾನು ಹೇಳಿದ್ನಲ್ಲ, ನೋಡಿ, ಏನು ಗೊತ್ತಿಲ್ಲದೇನೆ ಸುಮ್ಮನೆ ನಾವು ಏನೋ ಜನರಲ್ಲಿ ತಪ್ಪು ಮಾಹಿತಿಗಳನ್ನು ಕೂಡ ಹೋಗೋದಕ್ಕೆ ಅವಕಾಶ ಕೊಡಬಾರ್ದು. ಏನೇ ಆಗಿದ್ರು ಕೂಡ ಅದನ್ನ ಪೂರ್ತಿ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ಮುಂದೆ ಅದರ ಬಗ್ಗೆ ನಾವು ಖಂಡಿತ ಗಂಭೀರವಾಗಿ ಪರಿಗಣಿಸ್ತೀವಿ. ಆದರೆ ಸತ್ಯಾಸತ್ಯತೆಗಳೆಲ್ಲ ಪೂರ್ತಿ ತಿಳ್ಕೊಂಡ ನಂತರ ನಾವು ಮುಂದೆ ಏನು ಮಾಡಬೇಕು ಅಂತ ನಾಳೆ ಹೇಳ್ತೀವಿ. ಸರ್, ಯಾಕೆ ಸರ್ ಇದೊಂದು ಈ ರೀತಿ ಚರ್ಚೆ ಯಾಕೆ ಬಂತು? ಯಾರೋ ಒಬ್ರು ನೋಡಿ ಯೂಟ್ಯೂಬ್ ಅಲ್ಲಿ ಯಾರೋ ಚೆಕ್ ಮಾಡಿದ್ದಾರೆ, ಏನೋ ಒಂದು ರಿಪೋರ್ಟ್ ಬಂದಿದೆ, ಅದಕ್ಕೋಸ್ಕರ ಯಾವುದೋ ಒಂದು ಮಾಹಿತಿ ಬಂದಿದ ತಕ್ಷಣ ನಾವು ಒಂದು ತೀರ್ಮಾನಕ್ಕೆ ಬರಕ್ ಆಗೋದಿಲ್ಲ. ಪೂರ್ತಿ ಮಾಹಿತಿ ಬರಲಿ, ಆಮೇಲೆ ಹೇಳ್ತೀನಿ. ಇವಿಷ್ಟು ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಇದ್ದಾರೆ. ಅವ್ರನ್ನೇ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಮೊಟ್ಟೆ ವಿಚಾರ ಚರ್ಚೆ ಆಗ್ತಿದೆ ಸರ್, ಏನ್ ಸರ್? ನೋಡಿ, ಇನ್ನೂ ಪೂರ್ತಿ ಮಾಹಿತಿ ಸಂಗ್ರಹಣೆ ಆಗ್ಬೇಕು. ಈಗ ಏನಾಗಿದೆ ಅದೆಲ್ಲ ತಿಳ್ಕೊಂಡು ನಂತರ ಮುಂದೆ ಏನು ಕ್ರಮ ತಗೊಳ್ಬೇಕು ಅಂತ ನೋಡೋಣ. ಪೂರ್ತಿ ಫಸ್ಟ್ ಮಾಹಿತಿ ಸಂಗ್ರಹಣೆ ಆಗ್ಲಿ. ಯಾವುದೋ ಒಂದು ಕಂಪನಿ ವಿಚಾರ ಅಂತ ಇದೆ, ಅದಕ್ಕೋಸ್ಕರ ಅದೆಲ್ಲ ತಿಳ್ಕೊಂಡ ನಂತರ ಸುಮ್ಮನೆ ಜನರು ಗಾಬರಿ ಸೃಷ್ಟಿ ಮಾಡುವಂಥದ್ದು ಸರಿ ಇರೋದಿಲ್ಲ. ಮತ್ತೆ ಆತಂಕ ಪರಿಸ್ಥಿತಿ ಏನು ಯಾವ ಥರದ್ದು ಏನಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ನೋಡಿಕೊಂಡು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ. ತಿಳ್ಕೊಂಡು ಮತ್ತೆ ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಸಂಗ್ರಹಣೆ ಆದ್ಮೇಲೆ ಮುಂದೆ ತೀರ್ಮಾನ ಮಾಡ್ತೀವಿ. ಸರ್, ಟೆಸ್ಟಿಂಗ್ ಮಾಡೋಂಗಿಲ್ಲ, ಏನಾದ್ರು ಸೂಚನೆ ಕೊಡ್ತೀರಾ ಸರ್? ಇಲ್ಲ, ನೋಡೋಣ ಫಸ್ಟ್ ಏನೇನಿದೆ, ಯಾವ ಆಧಾರದ ಮೇಲೆ ರಿಪೋರ್ಟ್ ಬಂದಿದೆ, ಯಾರು ಕೊಟ್ಟಿದೆ ರಿಪೋರ್ಟು, ಆಮೇಲೆ ಮುಂದೆ ಅದ್ರ ಬಗ್ಗೆ ಏನು ಮಾಡಬೇಕು ಅಂತ ನಮ್ಮ ಫುಡ್ ಸೇಫ್ಟಿ ಕಮಿಷನರ್ಗೆ ಹೇಳಿದ್ದೀನಿ. ಅವ್ರು ಚೆಕ್ ಮಾಡಿಬಿಟ್ಟು ಆಮೇಲೆ ಅದ್ರ ಬಗ್ಗೆ ಗೈಡ್ಲೈನ್ಸ್ ಪ್ರಕಾರ ಏನು ಮಾಡಬೇಕು, ಟೆಸ್ಟಿಂಗ್ ಮಾಡಬೇಕು, ಅದೇನು ಮಾಡಬೇಕು ಆಮೇಲೆ ನೋಡ್ತೀವಿ. ಸರ್, ಇಂಥ ಪ್ರಕರಣವನ್ನು ಆರೋಗ್ಯ ಇಲಾಖೆ ಯಾವ ರೀತಿ ಪರಿಗಣಿಸುತ್ತೆ? ಅದೇ ನಾನು ಹೇಳಿದ್ನಲ್ಲ, ನೋಡಿ, ಏನು ಗೊತ್ತಿಲ್ಲದೇನೆ ಸುಮ್ಮನೆ ನಾವು ಏನೋ ಜನರಲ್ಲಿ ತಪ್ಪು ಮಾಹಿತಿಗಳನ್ನು ಕೂಡ ಹೋಗೋದಕ್ಕೆ ಅವಕಾಶ ಕೊಡಬಾರ್ದು. ಏನೇ ಆಗಿದ್ರು ಕೂಡ ಅದನ್ನ ಪೂರ್ತಿ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ಮುಂದೆ ಅದರ ಬಗ್ಗೆ ನಾವು ಖಂಡಿತ ಗಂಭೀರವಾಗಿ ಪರಿಗಣಿಸ್ತೀವಿ. ಆದರೆ ಸತ್ಯಾಸತ್ಯತೆಗಳೆಲ್ಲ ಪೂರ್ತಿ ತಿಳ್ಕೊಂಡ ನಂತರ ನಾವು ಮುಂದೆ ಏನು ಮಾಡಬೇಕು ಅಂತ ನಾಳೆ ಹೇಳ್ತೀವಿ. ಸರ್, ಯಾಕೆ ಸರ್ ಇದೊಂದು ಈ ರೀತಿ ಚರ್ಚೆ ಯಾಕೆ ಬಂತು? ಯಾರೋ ಒಬ್ರು ನೋಡಿ ಯೂಟ್ಯೂಬ್ ಅಲ್ಲಿ ಯಾರೋ ಚೆಕ್ ಮಾಡಿದ್ದಾರೆ, ಏನೋ ಒಂದು ರಿಪೋರ್ಟ್ ಬಂದಿದೆ, ಅದಕ್ಕೋಸ್ಕರ ಯಾವುದೋ ಒಂದು ಮಾಹಿತಿ ಬಂದಿದ ತಕ್ಷಣ ನಾವು ಒಂದು ತೀರ್ಮಾನಕ್ಕೆ ಬರಕ್ ಆಗೋದಿಲ್ಲ. ಪೂರ್ತಿ ಮಾಹಿತಿ ಬರಲಿ, ಆಮೇಲೆ ಹೇಳ್ತೀನಿ. ಇವಿಷ್ಟು ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಇದ್ದಾರೆ. ಅವ್ರನ್ನೇ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಮೊಟ್ಟೆ ವಿಚಾರ ಚರ್ಚೆ ಆಗ್ತಿದೆ ಸರ್, ಏನ್ ಸರ್? ನೋಡಿ, ಇನ್ನೂ ಪೂರ್ತಿ ಮಾಹಿತಿ ಸಂಗ್ರಹಣೆ ಆಗ್ಬೇಕು. ಈಗ ಏನಾಗಿದೆ ಅದೆಲ್ಲ ತಿಳ್ಕೊಂಡು ನಂತರ ಮುಂದೆ ಏನು ಕ್ರಮ ತಗೊಳ್ಬೇಕು ಅಂತ ನೋಡೋಣ. ಪೂರ್ತಿ ಫಸ್ಟ್ ಮಾಹಿತಿ ಸಂಗ್ರಹಣೆ ಆಗ್ಲಿ. ಯಾವುದೋ ಒಂದು ಕಂಪನಿ ವಿಚಾರ ಅಂತ ಇದೆ, ಅದಕ್ಕೋಸ್ಕರ ಅದೆಲ್ಲ ತಿಳ್ಕೊಂಡ ನಂತರ ಸುಮ್ಮನೆ ಜನರು ಗಾಬರಿ ಸೃಷ್ಟಿ ಮಾಡುವಂಥದ್ದು ಸರಿ ಇರೋದಿಲ್ಲ. ಮತ್ತೆ ಆತಂಕ ಪರಿಸ್ಥಿತಿ ಏನು ಯಾವ ಥರದ್ದು ಏನಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ನೋಡಿಕೊಂಡು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ. ತಿಳ್ಕೊಂಡು ಮತ್ತೆ ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಸಂಗ್ರಹಣೆ ಆದ್ಮೇಲೆ ಮುಂದೆ ತೀರ್ಮಾನ ಮಾಡ್ತೀವಿ. ಸರ್, ಟೆಸ್ಟಿಂಗ್ ಮಾಡೋಂಗಿಲ್ಲ, ಏನಾದ್ರು ಸೂಚನೆ ಕೊಡ್ತೀರಾ ಸರ್? ಇಲ್ಲ, ನೋಡೋಣ ಫಸ್ಟ್ ಏನೇನಿದೆ, ಯಾವ ಆಧಾರದ ಮೇಲೆ ರಿಪೋರ್ಟ್ ಬಂದಿದೆ, ಯಾರು ಕೊಟ್ಟಿದೆ ರಿಪೋರ್ಟು, ಆಮೇಲೆ ಮುಂದೆ ಅದ್ರ ಬಗ್ಗೆ ಏನು ಮಾಡಬೇಕು ಅಂತ ನಮ್ಮ ಫುಡ್ ಸೇಫ್ಟಿ ಕಮಿಷನರ್ಗೆ ಹೇಳಿದ್ದೀನಿ. ಅವ್ರು ಚೆಕ್ ಮಾಡಿಬಿಟ್ಟು ಆಮೇಲೆ ಅದ್ರ ಬಗ್ಗೆ ಗೈಡ್ಲೈನ್ಸ್ ಪ್ರಕಾರ ಏನು ಮಾಡಬೇಕು, ಟೆಸ್ಟಿಂಗ್ ಮಾಡಬೇಕು, ಅದೇನು ಮಾಡಬೇಕು ಆಮೇಲೆ ನೋಡ್ತೀವಿ. ಸರ್, ಇಂಥ ಪ್ರಕರಣವನ್ನು ಆರೋಗ್ಯ ಇಲಾಖೆ ಯಾವ ರೀತಿ ಪರಿಗಣಿಸುತ್ತೆ? ಅದೇ ನಾನು ಹೇಳಿದ್ನಲ್ಲ, ನೋಡಿ, ಏನು ಗೊತ್ತಿಲ್ಲದೇನೆ ಸುಮ್ಮನೆ ನಾವು ಏನೋ ಜನರಲ್ಲಿ ತಪ್ಪು ಮಾಹಿತಿಗಳನ್ನು ಕೂಡ ಹೋಗೋದಕ್ಕೆ ಅವಕಾಶ ಕೊಡಬಾರ್ದು. ಏನೇ ಆಗಿದ್ರು ಕೂಡ ಅದನ್ನ ಪೂರ್ತಿ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ಮುಂದೆ ಅದರ ಬಗ್ಗೆ ನಾವು ಖಂಡಿತ ಗಂಭೀರವಾಗಿ ಪರಿಗಣಿಸ್ತೀವಿ. ಆದರೆ ಸತ್ಯಾಸತ್ಯತೆಗಳೆಲ್ಲ ಪೂರ್ತಿ ತಿಳ್ಕೊಂಡ ನಂತರ ನಾವು ಮುಂದೆ ಏನು ಮಾಡಬೇಕು ಅಂತ ನಾಳೆ ಹೇಳ್ತೀವಿ. ಸರ್, ಯಾಕೆ ಸರ್ ಇದೊಂದು ಈ ರೀತಿ ಚರ್ಚೆ ಯಾಕೆ ಬಂತು? ಯಾರೋ ಒಬ್ರು ನೋಡಿ ಯೂಟ್ಯೂಬ್ ಅಲ್ಲಿ ಯಾರೋ ಚೆಕ್ ಮಾಡಿದ್ದಾರೆ, ಏನೋ ಒಂದು ರಿಪೋರ್ಟ್ ಬಂದಿದೆ, ಅದಕ್ಕೋಸ್ಕರ ಯಾವುದೋ ಒಂದು ಮಾಹಿತಿ ಬಂದಿದ ತಕ್ಷಣ ನಾವು ಒಂದು ತೀರ್ಮಾನಕ್ಕೆ ಬರಕ್ ಆಗೋದಿಲ್ಲ. ಪೂರ್ತಿ ಮಾಹಿತಿ ಬರಲಿ, ಆಮೇಲೆ ಹೇಳ್ತೀನಿ. ಇವಿಷ್ಟು
ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಇದ್ದಾರೆ. ಅವ್ರನ್ನೇ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, ಮೊಟ್ಟೆ ವಿಚಾರ ಚರ್ಚೆ ಆಗ್ತಿದೆ ಸರ್, ಏನ್ ಸರ್? ನೋಡಿ, ಇನ್ನೂ ಪೂರ್ತಿ ಮಾಹಿತಿ ಸಂಗ್ರಹಣೆ ಆಗ್ಬೇಕು. ಈಗ ಏನಾಗಿದೆ ಅದೆಲ್ಲ ತಿಳ್ಕೊಂಡು ನಂತರ ಮುಂದೆ ಏನು ಕ್ರಮ ತಗೊಳ್ಬೇಕು ಅಂತ ನೋಡೋಣ. ಪೂರ್ತಿ ಫಸ್ಟ್ ಮಾಹಿತಿ ಸಂಗ್ರಹಣೆ ಆಗ್ಲಿ. ಯಾವುದೋ ಒಂದು ಕಂಪನಿ ವಿಚಾರ ಅಂತ ಇದೆ, ಅದಕ್ಕೋಸ್ಕರ ಅದೆಲ್ಲ ತಿಳ್ಕೊಂಡ ನಂತರ ಸುಮ್ಮನೆ ಜನರ ಗಾಬರಿ ಸೃಷ್ಟಿ ಮಾಡುವಂಥದ್ದು ಸರಿ ಇರೋದಿಲ್ಲ. ಮತ್ತೆ ಆತಂಕ ಪರಿಸ್ಥಿತಿ ಏನು ಯಾವ ಥರದ್ದು ಏನಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ನೋಡಿಕೊಂಡು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ. ತಿಳ್ಕೊಂಡು ಮತ್ತೆ ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಸಂಗ್ರಹಣೆ ಆದ್ಮೇಲೆ ಮುಂದೆ ತೀರ್ಮಾನ ಮಾಡ್ತೀವಿ. ಟೆಸ್ಟಿಂಗ್ ಮಾಡೋಂಗಿಲ್ಲ, ಏನಾದ್ರು ಸೂಚನೆ ಕೊಡ್ತೀರಾ ಸರ್? ಇಲ್ಲ, ನೋಡೋಣ ಫಸ್ಟ್ ಏನೇನಿದೆ, ಯಾವ ಆಧಾರದ ಮೇಲೆ ರಿಪೋರ್ಟ್ ಬಂದಿದೆ, ಯಾರು ಕೊಟ್ಟಿದೆ ರಿಪೋರ್ಟು, ಆಮೇಲೆ ಮುಂದೆ ಅದ್ರ ಬಗ್ಗೆ ಏನು ಮಾಡಬೇಕು ಅಂತ ನಮ್ಮ ಫುಡ್ ಸೇಫ್ಟಿ ಕಮಿಷನರ್ಗೆ ಹೇಳಿದ್ದೀನಿ. ಅವ್ರು ಚೆಕ್ ಮಾಡಿಬಿಟ್ಟು ಆಮೇಲೆ ಅದ್ರ ಬಗ್ಗೆ ಗೈಡ್ಲೈನ್ಸ್ ಪ್ರಕಾರ ಏನು ಮಾಡಬೇಕು, ಟೆಸ್ಟಿಂಗ್ ಮಾಡಬೇಕು, ಅದೇನು ಮಾಡಬೇಕು ಆಮೇಲೆ ನೋಡ್ತೀವಿ. ಇಂಥ ಪ್ರಕರಣವನ್ನು ಆರೋಗ್ಯ ಇಲಾಖೆ ಯಾವ ರೀತಿ ಪರಿಗಣಿಸಿ? ಅದೇ ನಾನು ಹೇಳಿದ್ನಲ್ಲ, ನೋಡಿ, ಏನು ಗೊತ್ತಿಲ್ಲದೇನೆ ಸುಮ್ಮನೆ ನಾವು ಏನೋ ಜನರಲ್ಲಿ ತಪ್ಪು ಮಾಹಿತಿಗಳನ್ನು ಕೂಡ ಹೋಗೋದಕ್ಕೆ ಅವಕಾಶ ಕೊಡಬಾರ್ದು. ಏನೇ ಆಗಿದ್ರು ಕೂಡ ಅದನ್ನ ಪೂರ್ತಿ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ಮುಂದೆ ಅದರ ಬಗ್ಗೆ ನಾವು ಖಂಡಿತ ಗಂಭೀರವಾಗಿ ಪರಿಗಣಿಸ್ತೀವಿ. ಆದರೆ ಸತ್ಯಾಸತ್ಯತೆಗಳೆಲ್ಲ ಪೂರ್ತಿ ತಿಳ್ಕೊಂಡ ನಂತರ ನಾವು ಮುಂದೆ ಏನು ಮಾಡಬೇಕು ಅಂತ ನಾಳೆ ಹೇಳ್ತೀವಿ. ಸರ್, ಯಾಕೆ ಸರ್ ಇದೊಂದು ಈ ರೀತಿ ಚರ್ಚೆ ಯಾಕೆ ಬಂತು? ಯಾರೋ ಒಬ್ರು ನೋಡಿ, ಯೂಟ್ಯೂಬ್ ಅಲ್ಲಿ ಯಾರೋ ಚೆಕ್ ಮಾಡಿದರೆ ಏನೋ ಒಂದು ರಿಪೋರ್ಟ್ ಬಂದಿದೆ, ಅದಕ್ಕೋಸ್ಕರ ಯಾವುದೋ ಒಂದು ಮಾಹಿತಿ ಬಂದಿದ ತಕ್ಷಣ ನಾವು ಒಂದು ತೀರ್ಮಾನಕ್ಕೆ ಬರಕ್ ಆಗೋದಿಲ್ಲ. ಪೂರ್ತಿ ಮಾಹಿತಿ ಬರಲಿ, ಆಮೇಲೆ ಹೇಳ್ತೀನಿ. ಇವಿಷ್ಟು ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಇದ್ದಾರೆ. ಅವ್ರನ್ನೇ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, ಮೊಟ್ಟೆ ವಿಚಾರ ಚರ್ಚೆ ಆಗ್ತಿದೆ ಸರ್, ಏನ್ ಸರ್? ನೋಡಿ, ಇನ್ನೂ ಪೂರ್ತಿ ಮಾಹಿತಿ ಸಂಗ್ರಹಣೆ ಆಗ್ಬೇಕು. ಈಗ ಏನಾಗಿದೆ ಅದೆಲ್ಲ ತಿಳ್ಕೊಂಡು ನಂತರ ಮುಂದೆ ಏನು ಕ್ರಮ ತಗೊಳ್ಬೇಕು ಅಂತ ನೋಡೋಣ. ಪೂರ್ತಿ ಫಸ್ಟ್ ಮಾಹಿತಿ ಸಂಗ್ರಹಣೆ ಆಗ್ಲಿ. ಯಾವುದೋ ಒಂದು ಕಂಪನಿ ವಿಚಾರ ಅಂತ ಇದೆ, ಅದಕ್ಕೋಸ್ಕರ ಅದೆಲ್ಲ ತಿಳ್ಕೊಂಡ ನಂತರ ಸುಮ್ಮನೆ ಜನರ ಗಾಬರಿ ಸೃಷ್ಟಿ ಮಾಡುವಂಥದ್ದು ಸರಿ ಇರೋದಿಲ್ಲ. ಮತ್ತೆ ಆತಂಕ ಪರಿಸ್ಥಿತಿ ಏನು ಯಾವ ಥರದ್ದು ಏನಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ನೋಡಿಕೊಂಡು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ. ತಿಳ್ಕೊಂಡು ಮತ್ತೆ ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಸಂಗ್ರಹಣೆ ಆದ್ಮೇಲೆ ಮುಂದೆ ತೀರ್ಮಾನ ಮಾಡ್ತೀವಿ. ಟೆಸ್ಟಿಂಗ್ ಮಾಡೋಂಗಿಲ್ಲ, ಏನಾದ್ರು ಸೂಚನೆ ಕೊಡ್ತೀರಾ ಸರ್? ಇಲ್ಲ, ನೋಡೋಣ ಫಸ್ಟ್ ಏನೇನಿದೆ, ಯಾವ ಆಧಾರದ ಮೇಲೆ ರಿಪೋರ್ಟ್ ಬಂದಿದೆ, ಯಾರು ಕೊಟ್ಟಿದೆ ರಿಪೋರ್ಟು, ಆಮೇಲೆ ಮುಂದೆ ಅದ್ರ ಬಗ್ಗೆ ಏನು ಮಾಡಬೇಕು ಅಂತ ನಮ್ಮ ಫುಡ್ ಸೇಫ್ಟಿ ಕಮಿಷನರ್ಗೆ ಹೇಳಿದ್ದೀನಿ. ಅವ್ರು ಚೆಕ್ ಮಾಡಿಬಿಟ್ಟು ಆಮೇಲೆ ಅದ್ರ ಬಗ್ಗೆ ಗೈಡ್ಲೈನ್ಸ್ ಪ್ರಕಾರ ಏನು ಮಾಡಬೇಕು, ಟೆಸ್ಟಿಂಗ್ ಮಾಡಬೇಕು, ಅದೇನು ಮಾಡಬೇಕು ಆಮೇಲೆ ನೋಡ್ತೀವಿ. ಇಂಥ ಪ್ರಕರಣವನ್ನು ಆರೋಗ್ಯ ಇಲಾಖೆ ಯಾವ ರೀತಿ ಪರಿಗಣಿಸಿ? ಅದೇ ನಾನು ಹೇಳಿದ್ನಲ್ಲ, ನೋಡಿ, ಏನು ಗೊತ್ತಿಲ್ಲದೇನೆ ಸುಮ್ಮನೆ ನಾವು ಏನೋ ಜನರಲ್ಲಿ ತಪ್ಪು ಮಾಹಿತಿಗಳನ್ನು ಕೂಡ ಹೋಗೋದಕ್ಕೆ ಅವಕಾಶ ಕೊಡಬಾರ್ದು. ಏನೇ ಆಗಿದ್ರು ಕೂಡ ಅದನ್ನ ಪೂರ್ತಿ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ಮುಂದೆ ಅದರ ಬಗ್ಗೆ ನಾವು ಖಂಡಿತ ಗಂಭೀರವಾಗಿ ಪರಿಗಣಿಸ್ತೀವಿ. ಆದರೆ ಸತ್ಯಾಸತ್ಯತೆಗಳೆಲ್ಲ ಪೂರ್ತಿ ತಿಳ್ಕೊಂಡ ನಂತರ ನಾವು ಮುಂದೆ ಏನು ಮಾಡಬೇಕು ಅಂತ ನಾಳೆ ಹೇಳ್ತೀವಿ. ಸರ್, ಯಾಕೆ ಸರ್ ಇದೊಂದು ಈ ರೀತಿ ಚರ್ಚೆ ಯಾಕೆ ಬಂತು? ಯಾರೋ ಒಬ್ರು ನೋಡಿ, ಯೂಟ್ಯೂಬ್ ಅಲ್ಲಿ ಯಾರೋ ಚೆಕ್ ಮಾಡಿದರೆ ಏನೋ ಒಂದು ರಿಪೋರ್ಟ್ ಬಂದಿದೆ, ಅದಕ್ಕೋಸ್ಕರ ಯಾವುದೋ ಒಂದು ಮಾಹಿತಿ ಬಂದಿದ ತಕ್ಷಣ ನಾವು ಒಂದು ತೀರ್ಮಾನಕ್ಕೆ ಬರಕ್ ಆಗೋದಿಲ್ಲ. ಪೂರ್ತಿ ಮಾಹಿತಿ ಬರಲಿ, ಆಮೇಲೆ ಹೇಳ್ತೀನಿ. ಇವಿಷ್ಟು ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.